ನಾನು ಕೊಟ್ಟಂತೆ ಒಂದು ಆಂಬುಲೆನ್ಸ್ ತಗೊಂಡ್ಬಿಟ್ಟು ಗೌರ್ಮೆಂಟ್ ಕೊಟ್ಬಿಟ್ಟು ಒಂದು ಪೋಸ್ಟರ್ ಹಾಕಿ ಬಿಟ್ಬಿಡ್ಬೋದಾಗಿತ್ತು. 10 ಆಂಬುಲೆನ್ಸ್ ಹಾಕಿ ಅಂತ ಯಾರು ಕೇಳಿದ್ರಕ್ಕ ನನ್ನ? 20 ಡ್ರೈವರ್ ಇಡಿ ಅಂತ ಯಾರು ಕೇಳಿದ್ರಕ್ಕ ನನ್ನ? ಅದಕ್ಕೊಂದು ಟೆಲಿಕಾಲರ್ ಸೆಂಟರ್ ಇಡು ಅಕ್ಕ. ನಿಮ್ಗೆ ಗೊತ್ತಿರ್ಬೇಕಕ್ಕ. ಅಕ್ಕ ನೀವು ಯಾವ ಕಾರಣಕ್ಕಾದ್ರೂ ನನ್ನನ್ನು ಇಷ್ಟಪಡ್ತಿರಲ್ಲ ಗೊತ್ತಿಲ್ಲ, ಅಮ್ಮ ಆಂಬುಲೆನ್ಸ್ ಕಾರಣಕ್ಕಂತೂ ನೀವು ನನಗೆ ಚಪ್ಪಾಳೆ ಹೊಡಿಬೇಕಕ್ಕ. ಅಕ್ಕ 20 ಡ್ರೈವರ್ಸು ಒಬ್ಬೊಬ್ಬರಿಗೆ 20 ರಿಂದ 25 ಸಾವಿರ ಸಂಬಳ. ಡೀಸೆಲ್ ನಂದಕ್ಕ. ಕಾಲ್ ಸೆಂಟರ್ ಅಲ್ಲಿ ಅವ್ರಿಗೆ ಡೇ ಶಿಫ್ಟ್ ಅಲ್ಲಿ ಇಬ್ರು, ನೈಟ್ ಶಿಫ್ಟ್ ಅಲ್ಲಿ ಇಬ್ರು. ಮೊನ್ನೆ ತಿಂಗಳು 17 ಲಕ್ಷ ಬಂದಿದೆ ತಿಂಗಳಿಗೆ ಅಮ್ಮ ಆಂಬುಲೆನ್ಸ್ಗೆ. ಯಾವ ಪೇಷಂಟ್ ಅಂದ್ರೂ 12 ನಿಮಿಷದಲ್ಲಿ ಪಿಕಪ್ ಮಾಡ್ತೀವಿ. ನನ್ನ ಡ್ರೈವರ್ ಏನಾದ್ರು ಪೇಷಂಟ್ ಹತ್ರ ಕಾಫಿಗೆ ದುಡ್ಡು ಇಸ್ಕೊಂಡು ತೆಗೆದು ಬಿಸಾಕ್ತೀನಿ ಅವನ್ನ. ಪೇಷಂಟ್ಸ್ ಅಕ್ಕ 7,000 ಬೇಕಕ್ಕ ವೆಂಟಿಲೇಟರ್ ಆಂಬುಲೆನ್ಸ್ ಅಲ್ಲಿ. ನಾನು ₹1 ತಗೊಳ್ದೆ. ನಾನು ಒಂದು ಆಂಬುಲೆನ್ಸ್ ಬಿಟ್ಟರು ನೀವೇನ್ ಕೇಳ್ತಿರ್ಲಿಲ್ಲ. ನನಗೇನು 15 ಲಕ್ಷ ಖರ್ಚು ಮಾಡಕ್ಕೆ ನಾನೇನು ಆಗರ್ಭ ಶ್ರೀಮಂತನೇನಕ್ಕ? ನಾನು ಕಷ್ಟದಲ್ಲಿದ್ದೀನಿ, ನನಗೂ EMI ನಡೀತಾ ಇದೆ, ನಾನು ದುಡ್ದು ಸಂಪಾದಿಸ್ತಿದ್ದೀನಿ. ದಾನ ಅಂದ್ರೆ ನಮ್ಗೆ ಜಾಸ್ತಿ ಆದಾಗ ಮಾಡೋದಲ್ಲಕ್ಕ, ಬೇರೆಯವ್ರಿಗೆ ಬೇಕಾದಾಗ ಮಾಡೋದಕ್ಕ. ಯಾರು ಹೇಳಿದ್ರು, ಏನಪ್ಪಾ ಪ್ರದೀಪ್ నువ్వు అంబులెన్స్కి 15 లక్షలు ఖర్చు చేస్తావు, నీకు బుద్ధిగిద్దుందే, ఏడాదికి 1.5 కోటి అవుతుంది, 2 కోట్లు అవుతుంది అక్క. అంబులెన్స్ಗೆ ವರ್ಷಕ್ಕೆ 2 ಕೋಟಿ ಆಗುತ್ತೆ ಹೇಳಿದ್ರು. ఒక 30-40 తీసేసి నింటే 5 ఏళ్ళకి ఎట్లా రేట్ వచ్చు అని. అన్న నీకు రేపు సంపాదిస్తానో లేదో అని దిగులుందేమో, నేను రేపు సంపాదిస్తాను, అందుకే ధైర్యం ఉంది. ఇప్పుడు రేపు ఏమైతుందో అని దిగులు పడితే దుడ్డు ఎత్తి పెట్టుకోవాలా. నేను రేపు చాక్ పీస్ పడతాను, రేపు పాఠం చెప్తాను, నాకు రేపు ఫీజు వస్తుంది, గెలుస్తాను.